ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮಾವಾಸ್ಯೆ ಅಲ್ವಾ, ಬುಧವಾರದ್ದು ವ್ಲಾಗ್ ಇದು. ಅಮಾವಾಸ್ಯೆ ಆಗಿತ್ತಲ್ವ ಬುಧವಾರ, ಹಂಗಾಗಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸ್ನಾನ ಮಾಡೋದಕ್ಕೆ ಬಿಸಿ ನೀರಿಗೆ ಸ್ವಲ್ಪ ಗೋಮೂತ್ರ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನೆಕ್ಸ್ಟ್ ಇಲ್ಲಿ ಸ್ನಾನ ಎಲ್ಲ ಮಾಡ್ಕೊಂಬಂದು ನೆಲ ಒರೆಸೋದಕ್ಕೂ ಅಷ್ಟೇ ಸ್ವಲ್ಪ ಗೋಮೂತ್ರ ಮತ್ತು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಒಂದು ಶಾಂಪು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಉಪ್ಪು ಅರಿಶಿನ ಹಾಕೋದು ಇಲ್ಲಿ ಮಿಸ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಈ ಥರ ಇಲ್ಲ, ಶಾಂಪು ಬದಲು ಪೆನಾಯಿಲ್ ಆದರೂ ಹಾಕ್ಕೊಬೋದು. ಈ ಥರ ನೆಲ ಒರೆಸೋದ್ರಿಂದ ತುಂಬಾ ಪಾಸಿಟಿವ್ ಆಗಿರುತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಹಂಗಾಗಿ ನಾನು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಈ ಥರನೇ ನೆಲ ಒರೆಸೋದು. ನೆಗೆಟಿವ್ ಎನರ್ಜಿ ಇದ್ದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನೋಡಿ, ಇವಾಗ ನೀಟಾಗಿ ಮನೆಯೆಲ್ಲ ಒರೆಸಿದ್ದಾಯಿತು. ಸ್ನಾನ ಎಲ್ಲ ಮಾಡ್ಕೊಂಬಂದು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಹಂಗಾಗಿ ಮೊನ್ನೆ ಭಾನುವಾರ ನಮ್ಮಮ್ಮ ಬಂದಿದ್ರು. ಊರಿಂದ ಹೂವು ಬಿಡ್ತಾವಲ್ವ, ಹೂವು ತೊಗೊಂಬಂದಿರು. ದುಡ್ಡು ಮಲ್ಲಿಗೆ ಹೂವು ಮತ್ತು ಮಳ್ಳೆ ಹೂವು ಹಂಗೆ ಇಟ್ಟಿದೆ ಫ್ರಿಡ್ಜಲ್ಲಿ, ಪೂಜೆ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇವತ್ತು ಅಮಾವಾಸ್ಯೆ ಇತ್ತಲ್ವ, ಹಂಗಾಗಿ ಎಲ್ಲ ಹೂವು ಹಾಕ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ದುಡ್ಡು ಮಲ್ಲಿಗೆ ಸ್ವಲ್ಪ ಕಮ್ಮಿ ಆಗಿದೆ, ಆದರೆ ಮಳ್ಳೆ ಹೂವು ನೋಡ್ತಾ ಇರ್ಬೋದು ಎಷ್ಟೊಂದು ತೊಗೊಂಬಂದಿದ್ರು. ಇವಿಷ್ಟು ನಮ್ಮ ಗಿಡದಲ್ಲಿ ಬಿಟ್ಟಿರೋದೇ ತಗೊಂಬಂದಿದ್ರಲ್ವ, ಹಂಗಾಗಿ ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನೋಡಿ, ಪೂಜೆ ಎಲ್ಲ ಮಾಡಿದ್ದಾಯಿತು. ಈ ನಿಂಬೆಹಣ್ಣು ಇಲ್ಲಿ ಕೊಯ್ದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟಿದ್ದೀನಲ್ವ, ಇದನ್ನು ತೊಗೊಂಡೋಗಿ ಹೊಸ್ಲಿಗೆ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಈ ಥರ ಮಾಡಬೇಕು. ದೃಷ್ಟಿ ಏನಾದರೂ ಮನೆಗಾಗಿದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ನಾನು ಇಲ್ಲಿ ನಿಂಬೆಹಣ್ಣಲ್ಲಿ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನೋಡಿ, ಇಲ್ಲಿ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ, ಬಾರ್ಡರ್ ರಂಗೋಲಿ. ನೆಕ್ಸ್ಟ್ ಇವಾಗ ಇಲ್ಲಿ ತಿಂಡಿಗೋಸ್ಕರ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕಡಲೆ ಬೀಜ ಮತ್ತು ಪುಳಿಯೋಗರೆ ಪ್ಯಾಕೆಟ್ 2 ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ, ಗೋಡಂಬಿ ಮತ್ತು ಬೆಳ್ಳುಳ್ಳಿ ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ. ನೋಡಿ, ರೈಸು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಮಾಡ್ಕೊಬೋದು ಅಂತ ಹೇಳಿ ಇವಾಗ ಗೊಜ್ಜು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡು ಅದು ಬಿಸಿ ಆದಮೇಲೆ ಇಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದು ಎಣ್ಣೆ ಬಿಸಿಯಾಗಾದಮೇಲೆ ಇವಾಗ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊತೀನಿ. ಫಸ್ಟು ನೋಡಿ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಗನೆ ಆಗಿಬಿಡುತ್ತೆ, ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಒಂದು 5 ನಿಮಿಷಕ್ಕೆಲ್ಲ ಪುಳಿಯೋಗರೆ ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ಇವಾಗ ಇದೆಲ್ಲ ಫ್ರೈ ಆಗಿದೆ ಅಲ್ವ. ಇವಾಗ ಇದಕ್ಕೆ ಮತ್ತು ಕಡಲೆಬೀಜ ಮತ್ತು ಗೋಡಂಬಿ ಹಾಕ್ಕೊತೀನಿ. ಗೋಡಂಬಿ ಆಪ್ಷನಲ್ಲು ಇದ್ದರೆ ಹಾಕ್ಕೊಡಿ, ತುಂಬಾ ಚೆನ್ನಾಗಿರುತ್ತೆ ರುಚಿ. ಹಂಗಾಗಿ ನಾನು ಇಲ್ಲಿ ಇತ್ತು, ಹಂಗಾಗಿ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ಮತ್ತು ಕಡಲೆಬೀಜ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿ ಮತ್ತು ಒಣಮೆಣ್ಸಿನ್ಕಾಯಿ 2 ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊಬೋದು, ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಇವಾಗ ನೋಡಿ, ಕ್ರಷ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಒಂದು ಗೆಡ್ಡೆ ಫುಲ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಪುಳಿಯೋಗರೆ ಪ್ಯಾಕೆಟ್ ಇರುತ್ತಲ್ವ, ನಾನು ಇಲ್ಲಿ MTR ತೊಗೊಂಡಿದ್ದೀನಿ. ಈ MTRದು ಚೆನ್ನಾಗಿರುತ್ತೆ ಮತ್ತು ಅಯ್ಯಂಗಾರ್ದು ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ MTRದು 2 ಪ್ಯಾಕ್ ಪುಳಿಯೋಗರೆ ಪ್ಯಾಕೆಟ್ ತೊಗೊಂಡು ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಇದಕ್ಕೆ ಸೇರಿಸಿರ್ತಾರೆ, ನೋಡ್ಕೊಂಡು ನಿಮ್ಗೆ ರುಚಿಗೆ ಬೇಕಂದರೆ ಹಾಕ್ಕೊಬೋದು. ನಾನು ರೈಸ್ಗೆ ಹಾಕಿದ್ದೆ, ಹಂಗಾಗಿ ಇದಕ್ಕೇನು ಉಪ್ಪು ಸೇರಿಸ್ಕೊತಾ ಇಲ್ಲ. ಬೇಕಂದರೆ ಕೊನೆಯಲ್ಲಿ ಗೊಜ್ಜು ಸೇರಿಸ್ಕೊಂಡು ಟೇಸ್ಟ್ ನೋಡ್ತೀವಲ್ಲ, ಅವಾಗ ಬೇಕಾದರೆ ಹಾಕ್ಕೊಬೋದು ಉಪ್ಪು. ನಾನು ಇವಾಗ ನೋಡಿ ಗೊಜ್ಜು ರೆಡಿ ಆಯಿತು, ಉಪ್ಪೇನೂ ಹಾಕ್ಕೊಂಡಿಲ್ಲ. ಇನ್ಸ್ಟೆಂಟಾಗಿ ತುಂಬಾ ಈಸಿಯಾಗಿ ಗೊಜ್ಜು ರೆಡಿ ಆಯಿತು ನೋಡಿ. ಇಲ್ಲಿ
ಇವಾಗ ಇದನ್ನು ಸ್ವಲ್ಪ ಕೆಳಗಡೆ ಇಳಿಸಿ ತಣ್ಣಗೆ ಹಾಕ್ಬಿಟ್ಟಿದೆ, ನೋಡ್ತಾ ಇರ್ಬೋದು. ಇವಾಗ ಇದಕ್ಕೆ ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಪುಳಿಯೋಗರೆ ರೆಡಿನೇ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಈಸಿಯಾಗಿ ಮಾಡ್ಕೊಬೋದು. ತುಂಬಾ ಟೈಮು ಬೇಕಾಗಲ್ಲ, ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಗೊಜ್ಜು ನಾವೇ ಮನೇಲೆಲ್ಲ ರೆಡಿ ಮಾಡಿ ಆ ಥರನೂ ಮಾಡ್ಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೊಬೇಕಂದ್ರೆ ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಬೇಕಂದರೆ ಈ ಟೈಮಲ್ಲಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನನಗೆ ಉಪ್ಪು ಸರಿ ಹೋಗಿತ್ತು, ಹಂಗಾಗಿ ನಾನೇನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ. ನೋಡಿ ಪುಳಿಯೋಗರೆ ರೆಡಿ ಆಯಿತು. ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಪುಳಿಯೋಗರೆ ತುಂಬ ಈಸಿಯಾಗಿ ಮಾಡ್ಕೊಬೋದಲ್ವ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪುಳಿಯೋಗರೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಮೊನ್ನೆ ನನ್ನ ಮಕ್ಕಳು ಬರ್ತಡೇ ದಿನ ಗೊರುನಳ್ಳಿಗೆ ಹೋಗಿದ್ವಲ್ಲ, ಇವತ್ತು ಅಮಾವಾಸ್ಯೆ ಪೂಜೆ ಇತ್ತು ಅಂತೇಳಿ ಅಣ್ಣ ಅತ್ತಿಗೆನೂ ಬಂದಿದ್ದರು. ಅವರು ಗೊರುನಳ್ಳಿಗೆ ಹೋಗ್ಬೇಕಂತ ಹೇಳ್ಬಿಟ್ಟು. ನೋಡಿ ಇವಾಗ ಸಂಜೆ ಒಂದು 3:30 ಹಂಗಾಗಿತ್ತು, ಅವಾಗ ಹೋಗ್ತಾ ಇದ್ದೀವಿ. ನಾನೇನು ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಮೊನ್ನೆ ಏನೂ ಹೋಗಿದ್ವಲ್ಲ, ಹಂಗಾಗಿ ಅವ್ರ ಜೊತೆಗೆ ಸುಮ್ಮನೆ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದು. ಇವತ್ತು ಅಷ್ಟೇ ಮಳೆ ಬರೋ ಥರನೇ ಆಗಿತ್ತು, ಆದರೆ ಮಳೆ ಏನೂ ಬರಲಿಲ್ಲ. ಆದರೆ ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸಿದಾದ್ಮೇಲೆ ಮಳೆ ಬಂತು. ಮುಂದೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಗೊರುನಳ್ಳಿಗೆ ಎಂಟ್ರಿ ಆಗಿದ್ದಾಯಿತು. ಇವತ್ತೇನು ಜನ ಇರಲಿಲ್ಲ, ಮಧ್ಯಾಹ್ನದ ಮೇಲೆ ಹೋಗಿದ್ವಲ್ಲ, ಬೆಳಗ್ಗೆ ಜನ ಇದ್ದರು ಅನಿಸುತ್ತೆ. ಇವಾಗ ಮಧ್ಯಾಹ್ನದ ಮೇಲೆ ಯಾರೂ ಜನ ಇರಲಿಲ್ಲ ಅಷ್ಟು. ಬೇಗನೆ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಪೂಜೆ ಮಾಡಿಸ್ತಾಯಿದ್ರು. ನಾವು ಇನ್ನೇನು ಅವರು ಬಂದಿದ್ರಲ್ವ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗಿದ್ವಿ. ನೋಡಿ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನೋಡಿ ಇಲ್ಲಿ ಮಳೆ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಂಗೆ ನಾನಿಲ್ಲೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ತುಂಬ ಜೋರಾಗಿ ಮಳೆ ಬಂತು. ಮಳೆ ಬಂದು ಒಂದು 1/4 ಗಂಟೆ ಒಂದು 20 ನಿಮಿಷ ಆದಮೇಲೆ ಮಳೆ ನಿಂತೋಯ್ತು. ಮಳೆ ನಿಂತ ಮೇಲೆ ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಸ್ವಲ್ಪನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.